Welcome you all. Lecture number 0.0.2 second lecture. Last class alli we have studied introduction, origin of soil and terms used in soil. Okay, different terms used in soil. We are solving some MCQ questions based on the previous lecture. Okay, other 0.0.2 MCQ discussions. When the product of rock weathering is not transported as sediment but remain in place is called ನೋಡಿ when product of the rock ಅಂದ್ರೆ product generate ಆಗಿದ್ದು rock of weathering is not transported weathering ಆಗೈತೆ but not transported as a sediment ಅಂದ್ರೆ alluvial ಅಲ್ಲ ಇದು transported by river glacial by ice evolene by wind therefore this is the correct answer. These are all wrong answers. These are all not, they are all transported, but here they are asking not transported. Correct? Avaline soils andre transported by wind. Okay, residual alla, gravity alla, water alla. Right? Next, now last class alli ಎರಡು ವರ್ಡ್ ದ ಡಿಫರೆನ್ಸ್ ಅನ್ನು ನಾವು ತಿಳ್ಕೊಂಡಿದ್ದಿಲ್ಲ. ಆರ್ಗ್ಯಾನಿಕ್ ಸಾಯಿಲ್ ಮತ್ತು ಇನ್ಆರ್ಗ್ಯಾನಿಕ್ ಸಾಯಿಲ್ ಅಂತ ಹೇಳಿ ಎರಡು ಬರ್ತದೆ. ಒಂದು ಆರ್ಗ್ಯಾನಿಕ್ ಸಾಯಿಲ್, ಇನ್ನೊಂದು ಇನ್ಆರ್ಗ್ಯಾನಿಕ್ ಸಾಯಿಲ್ ಅಂತ. ಓಕೆ, ಆರ್ಗ್ಯಾನಿಕ್ ಸಾಯಿಲ್ ಅಂತಂದ್ರೆ ಆ ಸಾಯಿಲ್ ಅಲ್ಲಿ ಇದು ಇರ್ತದೆ, ಡಿಕೆ ಆಗಿರ್ತದೆ, ಡಿಕೆ ಮ್ಯಾಟರ್ಸ್ ಗಳು ಪ್ರೆಸೆಂಟ್ ಇರ್ತವೆ. ಡಿಕೆ ಎದರಿಂದ ಆಗ್ತದೆ? ಆರ್ಗ್ಯಾನಿಕ್ ಮ್ಯಾಟರ್ಸ್. ಯಾವ್ಯಾವ ಆರ್ಗ್ಯಾನಿಕ್ ಮ್ಯಾಟರ್ಸ್? ಪ್ಲಾಂಟ್ ಬಾಡೀಸ್ ಮತ್ತು ಅನಿಮಲ್ ಬಾಡೀಸ್. ಇವೆರಡೂ ಬಾಡಿಗಳು ಡಿಕೆ ಆದ್ಮೇಲೆ ಬಂದಿರತಕ್ಕಂಥ ಮ್ಯಾಟರ್ ಸಾಯಿಲ್ ಜೊತೆ ಮಿಕ್ಸ್ ಆಗಿ ಸಾಯಿಲ್ ಆರ್ಗ್ಯಾನಿಕ್ ಆಗಿಬಿಟ್ಟಿರ್ತದ. ಹಂಗಾಗಿ ಅದಕ್ಕೆ ಆರ್ಗ್ಯಾನಿಕ್ ಸಾಯಿಲ್ ಅಂತ ಕರೀತಾರೆ. ಇನ್ಆರ್ಗ್ಯಾನಿಕ್ ಸಾಯಿಲ್ ಅಂತಂದ್ರೆ ಈಗ ನಿಮ್ದು ಸ್ಯಾಂಡ್ ಅದ ಅಂತ ತಿಳ್ಕೊಡ್ರಿ. ಈಸ್ ಇಟ್ ಅ ಡಿಕೆ ಮಟೀರಿಯಲ್? ನೋ, ದ ಸ್ಯಾಂಡ್ ಇಸ್ ನಾಟ್ ಡಿಕೆ ಮಟೀರಿಯಲ್. ಹೆಂಗ್ ಚೆಕ್ ಮಾಡೋದು? ಇದನ್ನ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಒಳಗಡೆ ಕಟ್ಟಿಡ್ರಿ. ಓಕೆ, ಇವು ಅದನ್ನೆಲ್ಲ ಕಟ್ಟಿ ಇಟ್ಟು ಒಂದು ತಿಂಗಳ ಬಿಟ್ಟು ಬಂದು ಇದನ್ನ ಪ್ಲಾಸ್ಟಿಕ್ ಬ್ಯಾಗ್ ಓಪನ್ ಮಾಡಿದ್ರೆ ನಿಮಗೆ ಕೆಟ್ಟ ಸ್ಮೆಲ್ ಬರ್ತದನು? ಕೊಳತೋಗ್ತದ ಸಾಯಿಲ್? ಇಲ್ಲ. ಆ ಸಾಯಿಲ್ ತಗೊಂಡು ನೀರೊಳಗಡೆ ಇಟ್ರೆ ಅದು ಕೊಳಿತೈತಿ ಸಾಯಿಲ್? ಇಲ್ಲ. ಹಂಗಾಗಿ the most of the soils what we see on the earth are inorganic. ನೆನ್ಪಿಟ್ಕೊಡ್ರಿ, most of the soils what we see on the earth are inorganic soil, and some portion of the soil which are near to the decay materials they are organic soils. ಅಂತದ್ರಲ್ಲಿ ಪೀಟ್ ಮತ್ತು ಹ್ಯೂಮಸ್ ಅನ್ನೋದು ಇವೆರಡು ಆರ್ಗ್ಯಾನಿಕ್ ಸಾಯಿಲ್ಸ್ ಆಗಿರ್ತದೆ. ಇವೆರಡು ನೀವು ಆರ್ಗ್ಯಾನಿಕ್ ಸಾಯಿಲ್ಸ್. ಆರ್ಗ್ಯಾನಿಕ್ ಸಾಯಿಲ್ ಪೀಟ್ ಅಂದ್ರೆ ಏನಂತಂದ್ರೆ ದ ಫಾರ್ಮ್ ಫ್ರಮ್ ಪಾರ್ಷಿಯಲಿ ಡಿಕಂಪೋಸ್ಡ್ ಪ್ಲಾಂಟ್ ಮಟೀರಿಯಲ್ಸ್. ಇದು ಪ್ಲಾಂಟ್ ಮಟೀರಿಯಲ್ಸ್ ಇರ್ತದೆ ಮತ್ತು ಪಾರ್ಷಿಯಲಿ ಡಿಕಂಪೋಸ್ಡ್, ಈ ಎರಡು ವರ್ಡ್ ಅನ್ನ ನೆನ್ಪಿಟ್ಕೋಬೇಕು. ಪಾರ್ಷಿಯಲಿ ಡಿಕಂಪೋಸ್ಡ್ ಆಗ್ಯದ, ಪ್ಲಾಂಟ್ ಮಟೀರಿಯಲ್ಸ್ ಇಂದ. ನೆಕ್ಸ್ಟ್ ಹ್ಯೂಮಸ್ ಅನ್ನೋದೇನಲ್ಲ, ಫಾರ್ಮ್ ಫುಲ್ಲಿ ಡಿಕಂಪೋಸ್ಡ್ ಆಗ್ಯದ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಬರ್ದಾರೆ. ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಬರ್ದಾರ ಅಂದ್ಮೇಲೆ ಇಲ್ಲಿ ಪ್ಲಾಂಟ್ನೂ ಇರ್ತದ ಪ್ಲಸ್ ಅನಿಮಲ್ಸು ಇರ್ತದ. ರೈಟಾ? ಹ್ಯೂಮಸ್ ಅಂದ್ರ ಬಿಗ್ ಸೆಲ್, ಅದರಲ್ಲಿ ಪ್ಲಾಂಟ್ ಮಟೀರಿಯಲ್ ಇರ್ತದ, ಅನಿಮಲ್ ಮಟೀರಿಯಲ್ ಇರ್ತದ, ಫುಲ್ಲಿ ಡಿಕಂಪೋಸ್ಡ್ ಆಗಿರ್ತದ. ಪೀಟ್ ಅಂತಂದ್ರ ಓನ್ಲಿ ಪ್ಲಾಂಟ್ ಮಟೀರಿಯಲ್ ಇರ್ತದ, ಅದು ಪಾರ್ಷಿಯಲಿ ಡಿಕಂಪೋಸ್ಡ್ ಆಗಿರ್ತದ. ಇದು ಪಾರ್ಷಿಯಲಿ ಡಿಕಂಪೋಸ್ ಆಗಿರೋದ್ರಿಂದ ಅದರದ್ದು ಅಸಿಡಿಟಿ ಜಾಸ್ತಿ ಇರ್ತದ. ಬಟ್ ಇದು ಫುಲ್ಲಿ ಡಿಕಂಪೋಸ್ಡ್ ಆಗಿರೋದ್ರಿಂದ ನ್ಯೂಟ್ರಲ್ ಟು ವೆರಿ ಸ್ಲೈಟ್ ಅಸಿಡಿಕ್ ಆಗಿರ್ತದೆ. ಇವೆರಡನ್ನು ನೆನ್ಪಿಟ್ಕೊಂಡು. ನೆಕ್ಸ್ಟ್ ಕ್ವಶನ್, ಲ್ಯಾಕೋಸ್ಟ್ರೈನ್ ಈಸ್ ಅ. ಲ್ಯಾಕೋಸ್ಟ್ರೈನ್ ಅಂದ ತಕ್ಷಣ ಈ ಲ್ಯಾಕೋಸ್ಟ್ರೈನ್ ಒಳಗಡೆ ಫಸ್ಟ್ ವರ್ಡ್ ಒಳಗೆ ನಿಮ್ಗೆ ಲೇಕ್ ಅಂತೇಳಿ ಪ್ರನೌನ್ಸ್ ಆಗ್ತದೆ. ದೇರ್ಫೋರ್ ದಿಸ್ ಈಸ್ ಅ ಸಾಯಿಲ್ ಡಿಪಾಸಿಟೆಡ್ ಇನ್ ಲೇಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪೀಟ್ ಈಸ್ ಕಂಪೋಸ್ಡ್ ಆಫ್. ನಾವು ಪೀಟ್ ದೇ ಆರ್ ಆಸ್ಕಿಂಗ್. ಪೀಟ್ ಅಂತಂದ್ರೆ ಏನು? ಪ್ಲಾಂಟ್. ಪೀಟ್ ಫಾರ್ ಪ್ಲಾಂಟ್. ರೈಟ್? ನೆಕ್ಸ್ಟ್ ಕ್ಲೇ ಅಂಡ್ ಸ್ಯಾಂಡ್ ಅಲ್ಲ, ಡಿಕೆ ವೆಜಿಟೇಬಲ್ ಮ್ಯಾಟರ್ಸ್. ರೈಟ್? ಇನ್ಆರ್ಗ್ಯಾನಿಕ್ ಅಲ್ಲ, ಸಿಂಥೆಟಿಕ್ ಅಲ್ಲ. ರೈಟ್? ನೆಕ್ಸ್ಟ್ ಟ್ಯಾಲಸ್ ಈಸ್ ದ ಸಾಯಿಲ್ ಟ್ರಾನ್ಸ್ಪೋರ್ಟೆಡ್ ಬೈ. ಎಸ್, ಟ್ಯಾಲಸ್ ಅಂತಂದ್ರೆ ನಾವ್ ಎಲ್ಲಿ ನೋಡಿದ್ವಿ ಅಂತಂದ್ರೆ ಟ್ರಾನ್ಸ್ಪೋರ್ಟೆಡ್ ಚಾರ್ಟ್ ನೋಡ್ಬೋದು ನಿನ್ನಿದ್ರೊಳಗಡೆ. ಗ್ರಾವಿಟಿ ಟ್ರಾನ್ಸ್ಪೋರ್ಟೆಡ್ ಕೊಲ್ಲುವಿಯಲ್ ಅಂತ ಬರ್ತದ. ಕೊಲ್ಲುವಿಯಲ್ ಸಾಯಿಲ್ is example talus. Therefore talus is a gravitational force, transported by gravitational force. Correct. ವಾರುಡ್ ಕ್ಲೇ ಅಂತಂದ್ರೆ ಯಾವಾಗಲೂ ನೆನ್ಪಿಟ್ಕೊಂಡ್ಬಿಟ್ರಿ, ಸೋಹನ್ ಪಾಪಡಿ ಹೆಂಗಿರ್ತದೆ? ಲೇಯರ್ ಬೈ ಲೇಯರ್ ಇರ್ತದೆ. ಹಾಗಾಗಿ ವಾರುಡ್ ಕ್ಲೇ ಅಂತಂದ್ರ ಇದು ಮಿಕ್ಸ್ಚರ್ ಆಫ್ ಸ್ಯಾಂಡ್, ಸಿಲ್ಟ್, ಕ್ಲೇ? ನೋ. is a chemical bonded soil mixture? No. Alternate thin layers of silt and clay? Yes, right. Decomposed volcanic ash? No. ಲೋಮ್ ಅನ್ನೋ ವರ್ಡ್ ಏನೈತಲ್ಲ, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ನಲ್ಲಿ ಯೂಸ್ ಮಾಡೋಂಗಿಲ್ಲ ಜಾಸ್ತಿ. ಇದನ್ನ ಅಗ್ರಿಕಲ್ಚರಲ್ ಪೀಪಲ್ ಯೂಸ್ ಮಾಡ್ತಾರೆ.
ಇದನ್ನ ಯಾರು ಯೂಸ್ ಮಾಡ್ತಾರೆ? ಅಗ್ರಿಕಲ್ಚರ್ ಪೇಪರ್ ಜಾಸ್ತಿ ಯೂಸ್ ಮಾಡ್ತಾರೆ. ದ ಮೀನಿಂಗ್ ಆಫ್ ಲೋಮ್ ಈಸ್ ಈಕ್ವಲ್ ಪ್ರಪೋರ್ಷನ್ ಆಫ್ ಸ್ಯಾಂಡ್, ಸಿಲ್ಟ್ ಅಂಡ್ ಕ್ಲೇ. ಈಕ್ವಲ್ ಪ್ರಪೋರ್ಷನ್, ಇವು ಮೂರನ್ನು ಮಿಕ್ಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಲೋಮ್ ಅಂತ ಹೇಳ್ಬೋದು. ನೋ ಸ್ಯಾಂಡ್, ಕ್ಲೇ ಅಂಡ್ ಲಿಟಲ್ ಸಿಲ್ಟ್, ನೋ ಲಿಟಲ್ ಸಿಲ್ಟ್ ಅಲ್ಲ. ಸ್ಯಾಂಡಿ, ಸಿಲ್ಟಿ, ಕ್ಲೇ ಅಂಡ್ ಲಿಟಲ್ ಸ್ಯಾಂಡ್, ನೋ. Sand, silt, clay, right. Sand, silt, gravel, no, gravel will not come. Humus is a half decomposed soil, no, it is a fully decomposed soil, right. Inorganic in nature, alla. A type of rock, alla. Match the following: lacustrine soil, lake. Ella the lake, third option. Okay, A 2 3. Alluvial soil ಅಂತಂದ್ರೆ river, ಕರೆಕ್ಟಾ? Alluvial soil is river. River ಎಲ್ಲ ಇದ್ರೊಳಗಡೆ ರನ್ನಿಂಗ್ ವಾಟರ್ ಅಂತ ಇತ್ತು. ಓಕೆ, ಬಿ 2. ಎವಲಿನ್ ಸಾಯಿಲ್ ಅಂತಂದ್ರೆ ವಿಂಡ್, ಎಲ್ಲದ 1 3 1. ಮರೈನ್ ಡಿಪಾಸಿಟ್ ಅಂತಂದ್ರೆ ಮರೈನ್ ಸಾಯಿಲ್ಸ್ ಅಂತಂದ್ರೆ ಸಿ. ದೇರ್ ಫೋರ್ 4 ಡಿ, ಸಾರಿ ಇದಕ್ಕಿನ ಸಿ 1 ಡಿ 4, ರೈಟ್. ನೆಕ್ಸ್ಟ್, the soil transported by wind is called as eolene. Alluvial alla, river idu. Marine alla, sea. Lacustrine, lake. Lacustrine soils are those soils which are deposited in sea, alla. Deposited by lake, yes. Idu alla, idu alla. Glacial soils are those soils which are deposited in sea, right? Alla. At the bottom of the lakes, alla. Transported by running water, alla. None of the above is the correct answer. Glacial soils yavadu? Ice, transported by ice. For engineering purpose, soil is defined as very important question. Star, 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 star. Definition ಕೇಳಕತ್ತಾನೆ. Engineering purpose, soil is defined as a loose mantle at the surface of earth which favors the growth of plant. No, growth of plant ಬೇಕಂತಂದನ ಇದು agricultural definition. Next, a natural aggregate mineral grains. Natural aggregate of mineral grains. Loose, moderately loose. Inorganic or organic in nature. Okay, hold. Disintegration of rock, hold. All the above. All the above cancel because this is not our definition, engineering definition. Then this is cancel. Then ಇವೆರಡರೊಳಗೆ ಒಂದು cancel ಮಾಡಬೇಕು. Now disintegration of rock ಅಂತ ಅಷ್ಟೇ ಹೇಳ್ಬಿಟ್ಟಿದ್ದಾನೆ. ನಮ್ದು ಏನೇನಿತ್ತು ಹೇಳಿದ್ರೆ ಡೆಫಿನಿಷನ್? ಡಿಸ್ಇಂಟಿಗ್ರೇಷನ್ ಆಫ್ ರಾಕ್ ಆಗ್ಬೇಕು, ಅನ್ಕನ್ಸಾಲ್ಟೇಟೆಡ್ ಮೆಟೀರಿಯಲ್ ಇರ್ಬೇಕು, ಪ್ಲಸ್ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರ್ಬೇಕು. ಅಡ್ಮಿಕ್ಚರ್ಸ್ ಇದ್ರೂ ನಡೀತೆ, ಇರಲಿಲ್ಲ ಅಂದ್ರೆ ನಡೀತೈತಿ. ಅದರೊಳಗಡೆ ಏರು, ವೈಡ್ಸ್ ಅವೆಲ್ಲ ಇರ್ಬೇಕು. ಇಷ್ಟೆಲ್ಲ ಇತ್ತು ಅಂತಂದ್ರೆ ಅದಕ್ಕೆ ನಾವು ಹೇಳ್ಬೋದು. ಓಕೆ, ಡಿಸ್ಇಂಟಿಗ್ರೇಷನ್ ಆಫ್ ರಾಕ್ ಅಂತಂದ್ರೆ ಯಾರು ಹೇಳ್ಬೋದು ಇದನ್ನ ಅಂತಂದ್ರೆ ಜಿಯಾಲಜಿಸ್ಟ್. ಜಿಯಾಲಜಿಸ್ಟ್ ಏನ್ ಮಾಡ್ತಾರ? ಓನ್ಲಿ ಡಿಸ್ಇಂಟಿಗ್ರೇಷನ್ ಆಫ್ ರಾಕ್ ಅಂತ ಬಿಡ್ತಾರ ಅವ್ರು, ಮುಗಿತ್, ಮತ್ತೇನು ಹೇಳಂಗಿಲ್ಲ. ಬಟ್ ನಾವ್ ಏನ್ ಹೇಳ್ಬೋದು ಅಂದ್ರೆ ನ್ಯಾಚುರಲ್ ಅಗ್ರಿಗೇಟ್ ಆಫ್ ಮಿನರಲ್ ಗ್ರೇನ್ಸ್, ಕರೆಕ್ಟ್ ಅದ. ಲೂಸ್ ಅದ, ಹೌದು. ಮಾಡರೇಟ್ಲಿ ಕೊಹೆಸಿವ್ ಅದ, ಹೌದು. ಆರ್ಗ್ಯಾನಿಕ್ ಅದ, ಇನ್ಆರ್ಗ್ಯಾನಿಕ್ ಅದ. Therefore, we can define this as a engineering soil. According to geologists, soil is defined as disintegration of rock. Yes, ಇಲ್ಲೇ ನೋಡಿದ್ವಲ್ಲ, ಅಷ್ಟೇ ಹೇಳ್ತಾರೆ ಅವರು. Therefore, this is agree. By agriculturalists, soil is defined as same options ಕೊಟ್ಟಿದ್ದಾರೆ. A is the correct answer. Which one of the following is transported by wind? Wind ಅಂತ. Talus gravity ಇಂದ ಆಗ್ತದ, Loess wind ಇಂದ ಆಗ್ತದ, drift ice ಇಂದ ಆಗ್ತದ. Therefore, B is the correct answer. Talus is transported by glacial water. Wrong. Talus is transported by gravity water. Therefore, this is a wrong. Okay. Soils are derived from igneous rock, correct. Sedimentary rock, correct. Metamorphic rock, correct. Any one of these correct. Therefore, D is the correct answer. Chemical weathering of soil is caused due to oxidation, right? Hydration, right? Carbonation, leaching, right? D, all the above, right? Therefore, all the above is the correct answer. Leaching ಅಂದ್ರೆ ಏನಂತ ನೆನ್ಪಿಟ್ಕೊಡ್ರಿ. ಲೀಚಿಂಗ್ ಅಂತಂದ್ರೆ ಏನಂದ್ರೆ ಹಿಂಗೊಂದು ಸಾಯಿಲ್ ಅದ ಅಂತ ತಿಳ್ಕೊಡ್ರಿ. ಇಲ್ಲೆಲ್ಲ ನೀರದ, ಈ ನೀರು ಈ ಸಾಯಿಲ್ ಥ್ರೂ ಪಾಸ್ ಆಗ್ತದೆ. ಈ ನೀರು ಈ ಸಾಯಿಲ್ ಥ್ರೂ ಪಾಸ್ ಆದಾಗ ಆ ನೀರಿನ ಜೊತೆಗೆ ಈ ಸಾಯಿಲ್ ಸ್ವಲ್ಪ ಕಣಗಳು ಹೊರಗೆ ಬರ್ತವೆ. ಹೌದಾ? ದಿಸ್ ಇಸ್ ಕಾಲ್ಡ್ ಆಸ್ ಅ ಲೀಚಿಂಗ್. ಕರೆಕ್ಟಾ? ಅದು ಲೀಚ್ ಆಗ್ತಾ ಆ ಸಾಯಿಲ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಿನರಲ್ಸ್, ಕೆಮಿಕಲ್ಸ್, ಕಾಂಪೌಂಡ್ಸ್ ಎಲ್ಲ ತಗೊಂಡು ಹೊರಗೆ ಬರ್ತೈತಿ. ದಟ್ ಇಸ್ ದ ಲೀಚಿಂಗ್. Soil transported by glaciers either by ice or water is called, very important. Ice or water ಅಂತ ಎರಡು ಹೇಳಕತ್ತಾರ, ಗ್ಲೇಸಿಯಲ್ ಅಂತ ಹೇಳ್ಬಿಟ್ಟಾನೆ ಇಲ್ಲಿ. The soil transported by glaciers
either by ice or water is gone ಅಂತ ಕೇಳಿದೆ. ಇದು ಗ್ರಾವಿಟಿ ಫುಲ್ಲಿ, ವಿಂಡ್ ಫುಲ್ಲಿ, ಡ್ರಿಫ್ಟ್ ಐ ಕ್ಯಾನ್ ಆನ್ಸರ್. ಡ್ರಿಫ್ಟ್ ಅಂತಂದ್ರೆ ಮೂವ್ಮೆಂಟ್, ಡ್ರಿಫ್ಟ್ ಆಗೈತಿ, ಅದರಿಂದ ಆಗೈತಿ, ಐಸ್ ಇಂದ ಆಗಿರ್ಬೋದು, ವಾಟರ್ ಇಂದ ಆಗಿರ್ಬೋದು, ಸ್ವಲ್ಪ ಓಕೆ. ಬಟ್ ಇಲ್ಲಿ ಗ್ಲೇಸಿಯರ್ ಅಂತ ಹೇಳಿದಾನೆ, ಡ್ರಿಫ್ಟ್ ಇಸ್ ಅ ಕರೆಕ್ಟ್ ಆನ್ಸರ್. ಮೆಕ್ಯಾನಿಕಲ್ ವೆದರಿಂಗ್ ಆಫ್ ಸಾಯಿಲ್ is caused by periodical temperature changes, correct answer. Splitting action of flowing water, right answer. Splitting action of ice, right answer. Therefore splitting action of ice, right answer. Therefore D is the correct answer. When the soils are carried away by force of gravity, they are known as force of gravity ante. Gravity in the transfer agide andmele transported soil agirbeku. Therefore A is the correct answer. Residual soils are sand, silts, clay, all the above. Okay. Here very important parameters. ಇಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕಾಗ್ತದ. ಏನಂದ್ರೆ ನಾವು ಲುಕ್ ಎಟ್ ಹಿಯರ್, ನಮ್ಮ ಹತ್ರ ಸ್ಯಾಂಡ್ ಮತ್ತು ಗ್ರಾವೆಲ್ ಎರಡು ಸಾಯಿಲ್ ಅದ, ಇನ್ನೊಂದು ಸಿಲ್ಟ್ ಅದ, ಇನ್ನೊಂದು ಕ್ಲೇ ಅದ. ಯೂಶುವಲಿ ರೆಸಿಡಿಯಲ್ ಫಸ್ಟ್ ಇವು 4 ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಪಾರ್ಟ್ ಒಳಗಡೆ ನಮ್ಮ ಹತ್ರ 2 ಟೈಪ್ ಆಫ್ ಸಾಯಿಲ್ ಅದ. ಇದು ಪೇರೆಂಟ್ ರಾಕ್ ಅಂತ ತಿಳ್ಕೊಡ್ರಿ. ಇದಕ್ಕೇನಂತಾರೆ, ಇದಕ್ಕೆ ಪೇರೆಂಟ್ ರಾಕ್. ಈ ಪೇರೆಂಟ್ ರಾಕ್ ಲಿಂದ ಡಿಸ್ಇಂಟಿಗ್ರೇಟ್ ಆಗ್ತದ. ಇದೆಲ್ಲ ಸಾಯಿಲ್ ಏನಾಯ್ತು, ಇದು ಡಿಸ್ಇಂಟಿಗ್ರೇಟ್ ಆಗಿ ಸಾಯಿಲ್ ಆಗ್ಯದ. ಈ ಸಾಯಿಲ್ ಟ್ರಾನ್ಸ್ಪೋರ್ಟ್ ಆಗಿ ಇಲ್ಲಿ ಡಿಪಾಸಿಟ್ ಆಗ್ಯದ. ಇಲ್ಲಿ ಏನಾಯ್ತು, ಡಿಪಾಸಿಟ್ ಆಯ್ತು. ಓಕೆ, ಈ ಸಾಯಿಲ್ ಏನಂತ ಕರೀತಾರ, ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತಾರೆ. ಬಿಕಾಸ್ ಇದ್ರದ್ದು ಪೇರೆಂಟ್ ರಾಕ್ ಬೇರೆ ಕಡೆಗೆ ಅದ, ಇದು ಇಲ್ಲಿ ಬಂದು ಡಿಪಾಸಿಟ್ ಆಗ್ಯದ. ಬಟ್ ಇಲ್ಲಿ ಏನೈತಲ್ಲ ಸಾಯಿಲ್, ಇಲ್ಲೇ ಒಂದಿಷ್ಟು ಉಳ್ಕೊಂಡಿರ್ತದಲ್ಲ, ಈ ಸಾಯಿಲ್ ಯಾವ್ದಂತಂದ್ರೆ ಇದು ರೆಸಿಡ್ಯೂಯಲ್ ಸಾಯಿಲ್ ಇರ್ತದೆ. ಕರೆಕ್ಟಾ? ಇಷ್ಟಂತೂ ಅರ್ಥ ಆಗೈತೆ. ಯೂಶುವಲಿ ಏನಾಗ್ತದೆ ಅಂದ್ರೆ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಒಳಗಡೆ ಸಾಯಿಲ್ಸ್ ಏನಿರ್ತಾವಲ್ಲ, ಇವು ಸ್ಯಾಂಡ್ ಮತ್ತು ಗ್ರಾವೆಲ್ಸ್ ಇರ್ತಾವ. ಸ್ಯಾಂಡ್ ಗ್ರಾವೆಲ್ಸ್ ಇರ್ತಾವ. ಸಮ್ ಪೋರ್ಷನ್ ಆಫ್ ಸಿಲ್ಟ್ ಕೂಡ ನೀವು ಇದರೊಳಗೆ ಅಬ್ಸರ್ವ್ ಮಾಡಿ. ಬಟ್ ರೆಸಿಡ್ಯೂಯಲ್ ಸಾಯಿಲ್ಸ್ ಏನಿರ್ತಾವಲ್ಲ, ಅವು ಯಾವಾಗಲೂ ಕ್ಲೇಸ್ ಇರ್ತಾವ. ಬಿಕಾಸ್ ಯಾಕಪ್ಪ ಹಿಂಗ ಅಂತಂದ್ರೆ, ರೆಸಿಡ್ಯೂಯಲ್ ಸಾಯಿಲ್ಸ್ ನಾವೇನಂತೀವಿ ಗೊತ್ತಾ, ಕೆಮಿಕಲ್ ವೆದರಿಂಗ್ಸ್ ಅಂತೀವಿ. ಆಲ್ಮೋಸ್ಟ್ ರೆಸಿಡ್ಯೂಯಲ್ ಸಾಯಿಲ್ಸ್ ಆರ್ ಬೈ ಕೆಮಿಕಲ್ ವೆದರಿಂಗ್ ಅಂತ. ಕೆಮಿಕಲ್ ವೆದರಿಂಗ್ ಅಂದ್ರೆ ಏನಂದ್ರೆ, ಇದ್ರ ಮೇಲ್ಗಡೆ ಒಂದು ಕೆಮಿಕಲ್ ಬಿದ್ದು ಬಿಡ್ತದ, ಹೌದಾ, ಆಸಿಡ್ ಅಥವಾ ಏನೋ ಒಂದು ಕೆಮಿಕಲ್ ಕಾಂಪೌಂಡ್ಸ್ ಬೀಳ್ತವ. ಈ ಸಾಯಿಲ್ ರಾಕ್ ರಿಯಾಕ್ಟ್ ಆಗಿ ಅದು ಪುಡಿ ಪುಡಿ ಆಗಿ ಅಲ್ಲೇ ಉಳ್ಕೊಂಡ್ಬಿಡ್ತೈತಿ. ನೋಡಿ, ಈ ರಾಕ್ ಪುಡಿ ಪುಡಿ ಆಯ್ತು, ಅಲ್ಲೇ ಉಳ್ಕೊಂತು. ಈ ರಾಕ್ ಪುಡಿ ಪುಡಿ ಆಯ್ತು, ಅದು ಅಲ್ಲೇ ಉಳ್ಕೊಂತು. ಈ ರಾಕ್ ಪುಡಿ ಪುಡಿ ಆಯ್ತು, ಅದು ಅಲ್ಲೇ ಉಳ್ಕೊಂತು. ಈ ರಾಕ್ ಪುಡಿ ಪುಡಿ ಆಯ್ತು, ಅಲ್ಲೇ ಉಳ್ಕೊಂತು. ಹಂಗಾರಿ ಕಂಪ್ಲೀಟ್ ಪೇರೆಂಟ್ ರಾಕ್ ಎಲ್ಲ ಪುಡಿ ಪುಡಿ ಆಗಿ ಅದು ಅಲ್ಲೇ ಉಳ್ಕೊಂತಂದ್ರೆ ಅದಕ್ಕೇನಂತ ನಾವು ರೆಸಿಡ್ಯೂಯಲ್ ಸಾಯಿಲ್ಸ್ ಅಂತ ಕರಿತೀವಿ. ಈಗ ಕೆಮಿಕಲ್ಲಿ ಡಿಸ್ಇಂಟಿಗ್ರೇಷನ್ ಆಗೈತಿ, ಕೆಮಿಕಲ್ ವೆದರಿಂಗ್ ಆಗೈತಿ ಅಂದ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಕ್ಲೇ ಇರ್ತದ. ಕ್ಲೇಗೂ ಕೆಮಿಕಲ್ ವೆದರಿಂಗಿಗೂ ರೆಸಿಡ್ಯೂಯಲ್ಗೂ ಸಂಬಂಧ ಅದ. ಅದೇ ಇಲ್ಲಿ ಯೋಚನೆ ಮಾಡ್ರಿ, ಈಗ ಒಂದು ರಾಕ್ ಅದ ಅಂತ ತಿಳ್ಕೊಡ್ರಿ, ಅದಕ್ಕೆ ಫಿಸಿಕಲ್ ವೆದರಿಂಗ್ ಆಗ್ತದೆ. ಏನು, ಅದರದೊಂದು ರೂಟ್ ಆಕ್ಷನ್ ಆಗಿರ್ಬೋದು, ಟೆಂಪರೇಚರ್ ಆಕ್ಷನ್ ಆಗಿರ್ಬೋದು, ಐಸ್ ಆಕ್ಷನ್ ಆಗಿರ್ಬೋದು, ಅದಾಗ ಏನಾಗ್ತದೆ, ಇದು ಪೀಸ್ ಆಗ್ತದ. ಪೀಸ್ ಪುಡಿ ಆಗಂಗಿಲ್ಲ, ಪೀಸ್ ಆಗ್ತದೆ. ಈ ಪುಡಿ ಏನಾಗ್ತದ, ನೀರಿನಿಂದನೋ ಗಾಳಿಯಿಂದನೋ ಅಥವಾ ಗ್ರಾವಿಟಿಯಿಂದನೋ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ. ಆ ಟ್ರಾನ್ಸ್ಪೋರ್ಟ್ ಆಗಿ ಇನ್ನೊಂದು ಕಡೆಗೆ ಡಿಪಾಸಿಟ್ ಆಯ್ತು ಅಂತಂದ್ರೆ ಅದಕ್ಕೆ ನಾವೇನಂತೀವಿ, ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತೀವಿ. ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ಗೂ ಮತ್ತು ಸಿಲ್ಟ್, ಕ್ಲೇ, ಗ್ರಾವೆಲ್ಗೂ ಸಂಬಂಧ ಅದ. ರೈಟಾ? That's why here when you are answering this question, residual soils are most of the time no, clay is the correct answer. All of the above the ಹುಷಾರಾಗಿರಬೇಕು. Next, black cotton soil is inorganic in nature. Yes, right answer. Inorganic in nature. Contains large percentage of clay minerals. Correct answer. Exhibits high compressibility, andre expansion and swelling eradu irtada. Therefore D is the correct answer. Black cotton soils are soils, expensive soils and residual soils. ಸ್ವಲ್ಪ ಹುಷಾರಾಗಿರ್ಬೇಕು. ನಾನು ಇಲ್ಲಿ ಗಾಬರಿ ಆಗಿದ್ದೆ ಈ ಕ್ವಶನ್ ಓದಬೇಕಾದಾಗ. ಏನಂತಂದ್ರೆ, ಈಗ ಬ್ಲಾಕ್ ಕಾಟನ್ ಸಾಯಿಲ್ ಏನೈತಲ್ಲ, ರೆಸಿಡ್ಯೂಯಲ್ ಸಾಯಿಲ್ ಅಂತೂ ಕರೆಕ್ಟ್. ವೈ? ಬಿಕಾಸ್ ಬ್ಲಾಕ್ ಕಾಟನ್ ಈಸ್ ಅ ಕ್ಲೇ ಸಾಯಿಲ್. ಕ್ಲೇ ಸಾಯಿಲ್ ಅಂದಮೇಲೆ ರೆಸಿಡ್ಯೂಯಲ್ಸ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಬಟ್ ಎಕ್ಸ್ಪೆನ್ಸಿವ್ ಅಂತಾನೆ, ಎಕ್ಸ್ಪಾನ್ಸಿವ್ ಅಲ್ಲ, ಎಕ್ಸ್ಪೆನ್ಸಿವ್. ಭಾಳ ಹುಷಾರಾಗಿರ್ಬೇಕು. ದಿಸ್ ಈಸ್ ಎಕ್ಸ್ಪಾನ್ಸಿವ್. ಓಕೆ, ಎಕ್ಸ್ಪಾನ್ಸಿವ್ ಅಂದ್ರೆ ಹಗ್ಗಲಾಗೋದು, ಸ್ವೆಲ್ ಆಗೋದು. ಬಟ್ ಇದು ಎಕ್ಸ್ಪೆನ್ಸಿವ್ ಅಂತಂದ್ರೆ ಭಾಳ ಕಾಸ್ಟ್ಲಿ ಐತೆ ಅಂತ ಹೇಳ್ಕತ್ತೀನಿ. therefore this is the wrong answer. A is the correct answer. In sedimentary soils, the individual particles are created at one location and transported and finally deposited in another location. Correct. Now one other word added. Sedimentary soils ಅಂತಂದ್ರು ಒಂದ, transported soils ಅಂದ್ರು ಒಂದ. Very important.
Sedimentary soils and transported soils both are same. Sedimentary soils are individual particles created at one location and transported in and finally deposited in another location. Redeposited alla, deposited by low-lying area alla, desert alla. A residual soils is one formed in place by weathering of rock at the bottom at the location. Residual soil correct formed by weathering of rock correct at a location correct. Transported to another location? No. Residual anta helbiಟ್ಟನ. Okay. With literal no movement of individual particles. Right answer. Therefore, this is the right answer. Next. Soils are basically soils are basically organic in nature. No. Inorganic in nature ಹೌದು ಬಟ್ ಅಲ್ಲ ಮಿನರಲ್ಸ್ ಅಂತೂ ಅಲ್ಲ. therefore ಈ ಆಪ್ಷನ್ ಇರೋದ್ರಿಂದ ಆರ್ಗ್ಯಾನಿಕ್ ಇನ್ ಅಂಡ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತ ಹೇಳ್ತೀನಿ. ಅಕಸ್ಮಾತ್ ಇಫ್ ದಿಸ್ ಆಪ್ಷನ್ ಇಸ್ ನಾಟ್ ದೇರ್ then I will take inorganic in nature, basically inorganic in nature. ಈ ಆಪ್ಷನ್ ಇಲ್ಲದೆ ಇದರಲ್ಲಿ ನನ್ ಅಂತ ಇದ್ದಿದ್ರೆ I will take none. ಇದು ಬಿಟ್ಟು ಬೇರೆ ಯಾವ್ದಾರ ಇದ್ದಿದ್ರೆ I will take inorganic in nature. The behavior of clay is governed by, very important, one more theory I will tell you. There are two types of forces. One is the gravity force, gravitational force, and the second one is the surface force ಅಂತ. ಓಕೆ, ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗ್ರಾವೆಲ್ ತಗೊಳ್ರಿ. ಈ ಗ್ರಾವೆಲ್ ಮೇಲದ, ಇದು ಕೆಳಗೆ ಬೀಳ್ತದ, ಇದು ಗ್ರೌಂಡ್, ಇದು ಕೆಳಗಡೆ ಬೀಳ್ತದೆ. ಯಾಕೆ ಬಿತ್ತು ಕೆಳಗಡೆ ಅಂದ್ರೆ ಇದ್ರದಕ್ಕೆ ಮಾಸ್ ಅದ. ಗ್ರಾವೆಲ್ಗೆ ಏನದ? ಮಾಸ್ ಅದ. ಮಾಸ್ ಅದ ಅಂದಮೇಲೆ ಆ ಮಾಸು ಈ ಗ್ರಾವಿಟಿಗೆ ಅಟ್ರಾಕ್ಟ್ ಆಗ್ತದೆ. ಗ್ರಾವಿಟಿಗೆ ಅಟ್ರಾಕ್ಟ್ ಆದಾಗ ಈ ಗ್ರಾವೆಲ್ ಕೆಳಗಡೆ ಬೀಳ್ತದೆ. ಸ್ಯಾಂಡ್ ಪಾರ್ಟಿಕಲ್ಸ್ ತಗೊಳ್ರಿ. ಸ್ಯಾಂಡ್ ಪಾರ್ಟಿಕಲ್ಸ್ ಆಲ್ಸೋ ಡ್ರಾಪ್ಸ್ ಡೌನ್ ಡ್ಯೂ ಟು ಗ್ರಾವಿಟಿ. ಹಾಗಾದ್ರೆ ಗ್ರಾವೆಲ್ಸ್ ಅಂಡ್ ಸ್ಯಾಂಡ್ಸ್ are subjected to gravitational force. ಕರೆಕ್ಟಾ? ಓಕೆ. ಸರ್ಫೇಸ್ ಫೋರ್ಸ್ ನೋಡೋಣ. ಒಂದು ಕ್ಲೇ ಪಾರ್ಟಿಕಲ್ ಅದ ಅಂತ ತಿಳ್ಕೊಳ್ರಿ. ಸ್ಮಾಲ್ ಕ್ಲೇ ಪಾರ್ಟಿಕಲ್, ಇದೊಂದು ಕ್ಲೇ, ಇದೊಂದು ಕ್ಲೇ, ಇದೊಂದು ಕ್ಲೇ, ಇದೊಂದು ಕ್ಲೇ, ಇದೊಂದು ಕ್ಲೇ, ಇವೆಲ್ಲ ಕ್ಲೇ ಪಾರ್ಟಿಕಲ್ಸ್ ಅದ. ಈ ಕ್ಲೇ ಪಾರ್ಟಿಕಲ್ಸ್ ಗ್ರಾವಿಟೇಷನಲ್ ಫೋರ್ಸ್ ಲಿಂದ ಕೆಳಗಡೆ ಬೀಳ್ತಾವನು? ಬೀಳಂಗಿಲ್ಲ. ಬಿಕಾಸ್ ದೇ ಆರ್ ವೆರಿ 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 ಸ್ಮಾಲ್ ಇನ್ ಸೈಜ್. ದೇರ್ ಫೋರ್ ಆ ವಿಂಡ್ ಫೋರ್ಸ್ ಇರ್ತದಲ್ಲ, ವಿಂಡ್ ಇರೋದ್ರಿಂದ ಅದು ಇರೋದ್ರಿಂದ ಇದು ಬೀಳಂಗಿಲ್ಲ. ಇವು ಫ್ಲೋಟ್ ಆಗ್ತಾ ಇರ್ತಾವ ವಿಂಡ್ ಅಲ್ಲಿ. ಹೌದಾ? ಬಟ್ ಯಾವಾಗ ಬೀಳ್ತಾವ ಅಂತಂದ್ರೆ ಈ ಪಾರ್ಟಿಕಲ್ದು ಸರ್ಫೇಸು, ಈ ಪಾರ್ಟಿಕಲ್ದು ಸರ್ಫೇಸು ಅವೆರಡು ಚಾರ್ಜ್ಡ್ ಆಗಿರ್ತಾವ. ಮೈನಸ್ 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 ಚಾರ್ಜ್ ಇರ್ತಾವ. ಇದಕ್ಕೂ ಮೈನಸ್ ಮೈನಸ್ ಚಾರ್ಜ್ ಇರ್ತಾವ. ದೇರ್ ಫೋರ್ ದೇ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಇವೆಲ್ಲ ಸೇರ್ಕೊಂಡು ಅಟ್ರಾಕ್ಟ್ ಆಗಿ ಒಂದು ಲಂಪ್ ಆಗ್ತಾವ. ಒಂದು ಲಂಪ್ ಕ್ರಿಯೇಟ್ ಆದ್ಮೇಲೆ ಆ ಲಂಪ್ ಬೇಕಾದ್ರೆ ಬೀಳ್ಬೋದು. ಬಟ್ ಇಂಡಿವಿಜುವಲ್ ಕ್ಲೇ ಪಾರ್ಟಿಕಲ್ಸ್ ವಿಲ್ ನೆವರ್ ಕಮ್ ಡೌನ್. ದೇರ್ ಫೋರ್ ಇಂಡಿವಿಜುವಲ್ ಕ್ಲೇ ಪಾರ್ಟಿಕಲ್ಸ್ ಸರ್ಫೇಸ್ ಏನಿರ್ತೈತಿ? ಚಾರ್ಜ್ ಇರ್ತೈತೆ. ಮೈನಸ್ ಚಾರ್ಜ್ ಇರೋದ್ರಿಂದ ಅದಕ್ಕೆ ಸರ್ಫೇಸ್ ಫೋರ್ಸಸ್ ಪ್ರಿಡಾಮಿನೆಂಟ್ ಅಂತ ಹೇಳ್ತಾರೆ. ತಿಳಿತಾ? ನೋ ಬಿಹೇವಿಯರ್ ಆಫ್ ಕ್ಲೇ ಸಾಯಿಲ್ ಈಸ್ ಗವರ್ನ್ಡ್ ಬೈ ಮಾಸ್ ಎನರ್ಜಿ? ಅಲ್ಲ. ಸರ್ಫೇಸ್ ಕಮ್ ಮಾಸ್ ಎನರ್ಜಿ ಎರಡು ಅಂತ? ಅಲ್ಲ. ಸರ್ಫೇಸ್ ಎನರ್ಜಿ ಕರೆಕ್ಟ್ ಆನ್ಸರ್. ಫ್ರಿಕ್ಷನ್? ನೋ. Lacustrine soil is deposited by lake. Chemical weathering occurs, oxidation, carbonation, hydration, all the above. The term soil mechanics was coined by Terji. Cohesionless soils are formed due to, okay, cohesionless andra sand and gravel. Correct? Now, oxidation of rocks? No, oxidation of rock is the chemical. Chemical ಅಂದ್ರೆ ನಾ ಏನು ಹೇಳಿದೀನಿ? ಕೆಮಿಕಲ್ ಅಂದ್ರೆ ಕ್ಲೇ ಮಾತ್ರ ಬರ್ತದ. ಲೀಚಿಂಗ್ ಆಕ್ಷನ್ ಆಫ್ ವಾಟರ್ ಆನ್ ರಾಕ್ಸ್, ಇದು ಕೂಡ ಕೆಮಿಕಲ್. ದೇರ್ ಫೋರ್ ಕ್ಲೇ ಬರ್ತದ. ಬ್ಲೋಯಿಂಗ್ ಆಫ್ ಹಾಟ್ ಅಂಡ್ ಕೋಲ್ಡ್ ವಿಂಡ್, ಇದೊಂದು ಸ್ವಲ್ಪ ಅಡ್ಡತಿಡಿದೆ. ಇದಕ್ಕೋಸ್ಕರ ಬರೀ ಹಾಟ್ ಅಂಡ್ ವಿಂಡ್ ಬ್ಲೋ ಆಗೋದ್ರಿಂದ ನಿಮ್ಗೆ ರಾಕ್ ಫಾರ್ಮ್ ಸಾಯಿಲ್ ಫಾರ್ಮ್ ಆಗುತ್ತೆ ಅನ್ನೋ ಸ್ವಲ್ಪ ಕಾನ್ಸೆಪ್ಟ್ ಹೋಲ್ಡ್ ಒಳಗಿಡೋಣ. ಹೋಲ್ಡ್ ಇಟ್. ನೆಕ್ಸ್ಟ್, ಫಿಸಿಕಲ್ ಡಿಸ್ಇಂಟಿಗ್ರೇಷನ್ ಆಫ್ ರಾಕ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ದೇರ್ ಫೋರ್ ಕ್ಯಾನ್ಸಲ್ ದಿಸ್ ಹೋಲ್ಡ್. Peat is composed of, peat ಅಂತಂದ್ರೆ ಪ್ಲಾಂಟ್, ರೈಟಾ? ಕ್ಲೇ ಅಂಡ್ ಸ್ಯಾಂಡ್, ರಾಂಗ್. ಡಿಕೇಡ್ ವೆಜಿಟೇಬಲ್ ಮ್ಯಾಟರ್, ರೈಟ್. ಇನ್ಆರ್ಗ್ಯಾನಿಕ್ ಸಿಲ್ಟ್, ನೋ, ಇನ್ಆರ್ಗ್ಯಾನಿಕ್ ಅಲ್ಲ, ಸಿಂಥೆಟಿಕ್ ಅಲ್ಲ. ಟ್ಯಾಲಸ್ ಈಸ್ ಅ ಸಾಯಿಲ್ ಟ್ರಾನ್ಸ್ಪೋರ್ಟೆಡ್ ಬೈ ಗ್ರಾವಿಟಿ, ರೈಟ್. ವಾರ್ಡ್ ಕ್ಲೇ, ಸೋನ್ ಪಾಪಡಿ, ಆಲ್ಟರ್ನೇಟ್ ಥಿನ್ ಲೇಯರ್ಸ್ ಆಗೈತೆ ಆಲ್ರೆಡಿ. ನೆಕ್ಸ್ಟ್, ಬ್ಲ್ಯಾಕ್ ವುಡನ್ ಸಾಯಿಲ್ ಈಸ್ ಅ ಕೆಮಿಕಲಿ ವೆದರ್ಡ್ ರೆಸಿಡ್ಯೂಯಲ್ ಸಾಯಿಲ್, ಫಿಸಿಕಲಿ ವೆದರ್ಡ್ ರೆಸಿಡ್ಯೂಯಲ್ ಸಾಯಿಲ್, ಕೊಲ್ಲುವಿಯಲ್ ಅಂಡ್ ಆರ್ಗ್ಯಾನಿಕ್ ಸಾಯಿಲ್. ಓಕೆ, ಆರ್ಗ್ಯಾನಿಕ್ ಸಾಯಿಲ್ ಅಂತೂ ರಾಂಗ್. ಕೊಲ್ಲುವಿಯಲ್ ಸಾಯಿಲ್ ಅಂತಂದ್ರೆ ಏನು? ಗ್ರಾವಿಟೇಷನಲ್ ಸಾಯಿಲ್, ಟ್ಯಾಲಸ್ ಅಂತ ಬರ್ತದ. ಹೋಲ್ಡ್. ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಹೋಲ್ಡ್ ಅಂತ ಇಟ್ಕೊಂಡ್ರೆ. ಓಕೆ, ನೌ ವಿಲ್ ಕಮ್ ಹಿಯರ್. ರೆಸಿಡ್ಯೂಯಲ್, ಫಿಸಿಕಲಿ ವೆದರ್ಡ್ ರೆಸಿಡ್ಯೂಯಲ್, ಕೆಮಿಕಲಿ ವೆದರ್ಡ್ ರೆಸಿಡ್ಯೂಯಲ್. ನೌ ಕಮ್ ಹಿಯರ್. ಬ್ಲ್ಯಾಕ್ ವುಡನ್ ಸಾಯಿಲ್ ಇಸ್ ವಾಟ್? ಬ್ಲ್ಯಾಕ್ ವುಡನ್ ಸಾಯಿಲ್ ಇಸ್ ಅ ಕ್ಲೇ ಮಟೀರಿಯಲ್. ಕ್ಲೇ ಅಂತಂದ್ರೆ ಕೆಮಿಕಲ್ ವೆದರಿಂಗ್ ಆಗಲೇಬೇಕು. ಕೆಮಿಕಲ್ ವೆದರಿಂಗ್ ಆಯ್ತಾ? ಓಕೆ, ಕೆಮಿಕಲಿ ವೆದರ್ಡ್.
ನೆಕ್ಸ್ಟ್ ಏನು ಹೇಳಿದೆ, ಕೆಮಿಕಲ್ ವೆದರ್ಡ್ ಆಗಿ ರೆಸಿಡಿಯಲ್ ಇರ್ತದ ಅಂತೇಳಿ ಲಾಸ್ಟ್ ಟೈಮ್ ನಿಮಗೆ ಕ್ಲೇದ್ ಬಗ್ಗೆ ಹೇಳಿದ್ದೆ. ದೇರ್ಫೋರ್ ರೆಸಿಡಿಯಲ್ ಕೆಮಿಕಲ್ ಕ್ಲೇಸ್ ಆರ್ ಇನ್ ಲೈನ್. ದೇರ್ಫೋರ್ ಕೆಮಿಕಲಿ ವೆದರ್ಡ್ ರೆಸಿಡಿಯಲ್ ಸಾಯಿಲ್ ಬ್ಲಾಕ್ ಬಟನ್ ಸಾಯಿಲ್ ಇಸ್ ಅ ಕರೆಕ್ಟ್ ಆನ್ಸರ್. ಲೋಮ್ ಮೀನ್ಸ್, ಲೋಮ್ ಅಂತಂದ್ರೆ ಆಲ್ರೆಡಿ ಹೇಳಿತ್ತು, ದಿಸ್ ಇಸ್ ದ ಸ್ಯಾಂಡ್, ಸಿಲ್ಟ್ ಅಂಡ್ ಕ್ಲೇ. ಹ್ಯೂಮಸ್ ಇಸ್ ಅ ಫುಲ್ಲಿ ಡಿಕಂಪೋಸ್ಡ್ ಆರ್ಗಾನಿಕ್ ಸಾಯಿಲ್. Pick up the correct sequence of geological cycle of formation of soil. ಎಲ್ಲಿಂದ ಸ್ಟಾರ್ಟ್ ಆಗ್ತದ, ಫಸ್ಟ್ ವೆದರಿಂಗ್ ಆಗ್ತದೆ. ದೇರ್ಫೋರ್ ಇವೆರಡು ತಪ್ಪು. ವೆದರಿಂಗ್ ಸ್ಟಾರ್ಟ್ ಆಯ್ತು, ವೆದರಿಂಗ್ ಆದ ತಕ್ಷಣ ಅಪ್ ಹೀಲ್ ಆಗ್ತದ, ರಾಂಗ್. ವೆದರಿಂಗ್ ಆಯ್ತು, ಟ್ರಾನ್ಸ್ಪೋರ್ಟ್ ಆಯ್ತು, ಡಿಪೋಸಿಷನ್ ಆಯ್ತು, ಅಪ್ ಹೀಲ್ ಆಯ್ತು, ರೈಟ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. Gravitation match the following: gravity, talus; lake, lacustrine; glacial, drift; wind, loess. Right answer. ಲೋಯಸ್, ಇದು ನೋಡಿ, ಚೆನ್ನಾಗಿ ಆನ್ಸರ್ ಮಾಡ್ರಿ. ಲೋಯಸ್ ವಿಂಡ್ ಎಲ್ಲೈತಿ, ಥರ್ಡ್ ಒನ್, ಡಿಪಾಸಿಟೆಡ್ ಬೈ ವಿಂಡ್. ಪೀಟ್ ಆರ್ಗ್ಯಾನಿಕ್. ಅಲುವಿಯಲ್ ವಾಟರ್, ರನ್ನಿಂಗ್ ವಾಟರ್, ಓಕೆ, ರನ್ನಿಂಗ್ ವಾಟರ್. ಮಾರ್ಲ್ ಮರೈನ್. Thank you very much. Like that you can solve any number of questions. If you have any doubts in these MCQs, or otherwise if you have any other MCQs with you, ಹೌದಾ, ಅವನ್ನೆಲ್ಲ ಫೋಟೋ ಹೊಡೆದು ನಮ್ಮ ವಾಟ್ಸಪ್ಗೆ ನಂಬರ್ಗೆ ಹಾಕಿದರೆ we can answer those questions. Thank you very much.